ಕರ್ನಾಟಕಕ್ಕೂ ತಮಿಳುನಾಡಿನ ರಾಜಕೀಯ ಪಕ್ಷಕ್ಕೂ ಏನ್ ಸಂಬಂಧ? ಈ ಜಾಹೀರಾತುಗಳ ಹಿಂದಿರೋ ನೈಜ ರಾಜಕೀಯ ಉದ್ದೇಶ ಏನು? ಇದರಿಂದ ಟಿವಿಕೆ ಪಕ್ಷಕ್ಕೆ ಸಿಗುವಂತಹ ಲಾಭಗಳೇನು? ಸಾಲದ ಹೊರೆ ತಗ್ಗಿಸೋದು ಹಾಗೆ ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸೋದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿರುವುದು ಸತ್ಯ. ಈ ಜಾಹೀರಾತುಗಳು ಕೇವಲ ತಮಿಳುನಾಡಿನ ಸಾಧನೆಯನ್ನ ಹೊಗಳೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇವುಗಳ ಹಿಂದೆ ಅತ್ಯಂತ ಚಾಣಾಕ್ಷ ರಾಜಕೀಯ ತಂತ್ರಗಾರಿಕೆ ಅಡಗಿದೆ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲೇ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಸಂಚಲನ ಮೂಡಿಸಿರೋ ಹೆಸರು ತಮಿಳಿಗ ವೆಟ್ರಿ ಕಳಗಂ. ಅದರ ನಾಯಕ ನಟ ವಿಜಯ್. ಇತ್ತೀಚೆಗಷ್ಟೇ ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಆಡಳಿತ ಮತ್ತು ರಾಜಕೀಯ ನಡಾವಳಿಗಳು ತನ್ನ 100 ದಿನಗಳನ್ನು ಪೂರೈಸೋ ಹಂತದಲ್ಲಿ ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಹೂಡಿಕೆ, ಸಮಾಜ ಕಲ್ಯಾಣ ಹಾಗೆ ಆಡಳಿತ ಸುಧಾರಣೆ ಮೇಲೆ ಕೇಂದ್ರೀಕರಿಸಿರುವಂಥ ಈ ಅವಧಿ ತಮಿಳುನಾಡಿನ ಗಡಿಯನ್ನ ದಾಟಿ ಈಗ ನೆರೆಯ ರಾಜ್ಯಗಳ ಮೇಲೂ ಕೂಡ ಪ್ರಭಾವ ಬೀರುವುದಕ್ಕೆ ಶುರು ಮಾಡಿವೆ ಅನ್ನೋದು. ಆದರೆ ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಚಾರ ಏನ್ ಗೊತ್ತಾ? ತಮಿಳುನಾಡಿನಲ್ಲಿ ಅಧಿಕಾರ ಹಿಡಿದಿರುವಂತಹ ಈ ಟಿವಿಕೆ ಪಕ್ಷ ಈಗ ಕರ್ನಾಟಕದ ಪ್ರಮುಖ ಸುದ್ದಿ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಹಾಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಸರಣಿ ಜಾಹೀರಾತುಗಳನ್ನು ನೀಡುವುದಕ್ಕೆ ಶುರು ಮಾಡಿದೆ. ಕರ್ನಾಟಕಕ್ಕೂ ತಮಿಳುನಾಡಿನ ರಾಜಕೀಯ ಪಕ್ಷಕ್ಕೂ ಏನ್ ಸಂಬಂಧ? ಬೆಂಗಳೂರಿನಲ್ಲಿ ಶೀಘ್ರದಲ್ಲೇ ನಡೆಯಲಿರೋ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದರೆ GBA ಎಲೆಕ್ಷನ್ಗಳನ್ನು ಗುರಿ ಮಾಡಿಕೊಂಡು ಟಿವಿಕೆ ಈ ರೀತಿ ತಂತ್ರ ಹೆಣಿತಾ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗುತ್ತೆ. ಈ ಜಾಹೀರಾತುಗಳ ಹಿಂದಿರೋ ನೈಜ ರಾಜಕೀಯ ಉದ್ದೇಶ ಏನು? ಇದರಿಂದ ಟಿವಿಕೆ ಪಕ್ಷಕ್ಕೆ ಸಿಗುವಂತಹ ಲಾಭಗಳೇನು? ಪ್ಲಸ್ ಮೈನಸ್ ಯಾವ ರೀತಿಯಾದಂತಹ ಚಾಲೆಂಜಸ್ ಇದೆ? ಇದೆಲ್ಲದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಮೊದಲಿಗೆ ವಿಜಯ್ ಸರ್ಕಾರದ 100 ದಿನಗಳ ಆಡಳಿತ ಹೇಗಿತ್ತು ಅನ್ನೋದನ್ನ ಅಬ್ಸರ್ವ್ ಮಾಡೋದಾದ್ರೆ, ಒಬ್ಬ ಜನಪ್ರಿಯ ನಟನಾಗಿ ರಾಜಕೀಯ ಪ್ರವೇಶ ಮಾಡಿ ಸರ್ಕಾರ ಹಾಗೆ ಸಾರ್ವಜನಿಕ ಸೇವೆಗೆ ಕಾಲಿಟ್ಟಾಗ ಎದುರಾಗುವ ಸವಾಲುಗಳು ನಿಜಕ್ಕೂ ಸಣ್ಣದಲ್ಲ. ಅಷ್ಟಾದ್ರೂ 100 ದಿನಗಳು ಕಂಪ್ಲೀಟ್ ಆದಾಗ ಬಿಡುಗಡೆಯಾದ ವರದಿಗಳು ಕೆಲವು ಪ್ರಮುಖ ಅಂಕಿ ಅಂಶಗಳನ್ನು ಹಾಗೆ ನೀತಿಗಳನ್ನು ಎತ್ತಿ ಹಿಡಿಯುತ್ತೆ. ವಿಜಯ್ ಸರ್ಕಾರದ ಜನಪ್ರಿಯ 10 ಯೋಜನೆಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಸಿಂಗಪ್ಪೆಣ್ ಕಾರ್ಯಪಡೆ ಅಂತ ಅಂದ್ರೆ ರಾಜ್ಯಾದ್ಯಂತ ಮಹಿಳೆಯರ ಸುರಕ್ಷತೆ ಹಾಗೆ ರಕ್ಷಣೆಗೆ ಅಂತ ವಿಶೇಷ ಸಿಂಗಪ್ಪೆಣ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚನೆಯಾಗಿದ್ದು. ಇನ್ನು ಚಿನ್ನದ ಉಂಗುರದ ಕೊಡುಗೆ, ತಾಯ್ ಮಾಮನ್ ತಂಗ ಮೋದಿರಂ ಯೋಜನೆ ಅಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಿಸುವಂತ ಪ್ರತಿಯೊಬ್ಬ ನವಜಾತ ಶಿಶುವಿಗೂ 1 ಗ್ರಾಂ ತೂಕದ ಬಂಗಾರದ ಉಂಗುರ ಕೊಡೋ ಯೋಜನೆಗೆ 560 ಕೋಟಿ ಮೀಸಲಿಡಲಾಯಿತು. ಮದುವೆಗೆ ಬಂಗಾರ ಹಾಗೆ ರೇಷ್ಮೆ ಸೀರೆ, ಇದು ಅಣ್ಣನ್ಸ್ ಸೀರೆ ಯೋಜನೆ ಅಂತ. ಅರ್ಹ ಬಡ ಯುವತಿಯರ ವಿವಾಹಕ್ಕೆ 8 ಗ್ರಾಂ ಚಿನ್ನದ ನಾಣ್ಯ ಹಾಗೆ ರೇಷ್ಮೆ ಸೀರೆ ಕೊಡೋದಕ್ಕೆ 812 ಕೋಟಿ ರೂಪಾಯಿ ಅನುದಾನ. ಇನ್ನು ಮಹಿಳೆಯರಿಗೆ ಆಡು ಕುರಿ ವಿತರಣೆ. ಹಿಂದುಳಿದ ವರ್ಗದ ಮಹಿಳೆಯರು ಹಾಗೇನೆ ತೃತೀಯ ಲಿಂಗಿಗಳ ಆರ್ಥಿಕ ಸ್ವಾವಲಂಬನೆಗೆ ಅಂತಾನೆ ತಲಾ 5 ಆಡು ಅಥವಾ ಕುರಿಗಳನ್ನು ನೀಡೋ ವೆಟ್ರಿ ಮಗಳಿರ್ ಯೋಜನೆಯನ್ನು ಕೂಡ ವಿಜಯ್ ಅವರ ನೇತೃತ್ವದ ಸರ್ಕಾರ ಜಾರಿಗೆ ತಂದಿದೆ. ಇನ್ನು ಉಚಿತ ಲ್ಯಾಪ್ಟಾಪ್ ಭಾಗ್ಯ, ಕಾಲೇಜು ವಿದ್ಯಾರ್ಥಿಗಳ ಡಿಜಿಟಲ್ ಶಿಕ್ಷಣಕ್ಕೆ ಅಂತಾನೆ 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೆಟ್ರಿ ಲ್ಯಾಪ್ಟಾಪ್ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಬ್ರ್ಯಾಂಡೆಡ್ ಸೈಕಲ್, 11ನೇ ತರಗತಿಯ ಸರ್ಕಾರಿ ಹಾಗೆ ಅನುದಾನಿತ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ರ್ಯಾಂಡೆಡ್ ಸೈಕಲ್, ಹೆಲ್ಮೆಟ್ ಹಾಗೆ ನೀರಿನ ಬಾಟಲ್ ವಿತರಣೆ ಮಾಡೋ ಯೋಜನೆ ಇದು. ಇನ್ನು ಕೃಷಿ ಸಾಲ ಮನ್ನಾ, ಸಂಕಷ್ಟದಲ್ಲಿರೋ ರೈತರ ನೆರವಿಗೆ ಧಾವಿಸಿರುವಂತಹ ಟಿವಿಕೆ ಸರ್ಕಾರ ಬರೋಬ್ಬರಿ 6,000 ಕೋಟಿ ಮೊತ್ತದ ಬೆಳೆ ಸಾಲ ಮನ್ನಾ ಮಾಡಿದೆ. ಉತ್ತಮ ಬೆಂಬಲ ಬೆಲೆ, ರೈತರ ಉತ್ಪನ್ನಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಧನ ಘೋಷಿಸಲಾಗಿದ್ದು ಪ್ರತಿ ಟನ್ ಕಬ್ಬಿಗೆ 4,000 ಹಾಗೆ ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ 2,750 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಜೊತೆಗೆ 200 ಯೂನಿಟ್ ಉಚಿತ ವಿದ್ಯುತ್, 2 ತಿಂಗಳಿಗೆ 500 ಯೂನಿಟ್ ತನಕ ವಿದ್ಯುತ್ ಬಳಸೋ ಗೃಹ ಬಳಕೆದಾರರಿಗೆ 200 ಯೂನಿಟ್ ವಿದ್ಯುತ್ ಸಂಪೂರ್ಣವಾಗಿ ಉಚಿತ ಅಂತ. ಹಾಗೆ 717 ಮದ್ಯದ ಅಂಗಡಿಗಳು ಬಂದ್ ಮಾಡಿರೋದು. ಶಾಲಾ ಕಾಲೇಜುಗಳು, ಧಾರ್ಮಿಕ ಕ್ಷೇತ್ರಗಳು ಹಾಗೆ ಬಸ್ ನಿಲ್ದಾಣಗಳ ಪಕ್ಕ ಇದ್ದಂಥ 717 ಮದ್ಯದ ಅಂಗಡಿಗಳನ್ನು ಕಂಪ್ಲೀಟ್ ಆಗಿ ಮುಚ್ಚಲಾಯಿತು. ಒಂದಷ್ಟು ಜನಪ್ರಿಯ ಯೋಜನೆಗಳು ಟಿವಿಕೆ ಸರ್ಕಾರದ ಈ 100 ದಿನದ ಆಡಳಿತದಲ್ಲಿ ಜಾರಿಗೆ ಬಂದಿರೋದು. ಆದರೆ ಆಡಳಿತಾತ್ಮಕ ಅನುಭವದ ಕೊರತೆ ಅನ್ನೋದು ಕೂಡ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಾಕೆಂದ್ರೆ ಒಂದಷ್ಟು ಯೋಜನೆಗಳನ್ನು ಜಾರಿಗೆ ತಂದ್ರು ಅಂದ ಮಾತ್ರಕ್ಕೆ ಅವರು ಸಕ್ಸಸ್ ಆದ್ರು ಅಂತಲ್ಲ. ಕೇವಲ ನಾವಿಲ್ಲಿ ಪಾಸಿಟಿವ್ ಅಂಶಗಳನ್ನು ನೋಡೋದ್ರ ಜೊತೆಗೆ ವಿಜಯ್ ಆಡಳಿತದಲ್ಲಿ ಒಂದಷ್ಟು ಸವಾಲುಗಳು ಯಾವ ರೀತಿಯಾಗಿದೆ ಅನ್ನೋದ್ರ ಜೊತೆಗೆ ಏನೆಲ್ಲ ಮೈನಸ್ ಪಾಯಿಂಟ್, ಏನೆಲ್ಲ ನೆಗೆಟಿವ್ ಅಂಶಗಳು ಇದೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡೋದಾದ್ರೆ, ವಿಜಯ್ ಸಂಪುಟದ ಬಹುತೇಕ ಸಚಿವರು ಹಾಗೆ ಟಿವಿಕೆ ಶಾಸಕರು ರಾಜಕೀಯಕ್ಕೆ ತೀರಾ ಹೊಸಬರಾಗಿರೋದ್ರಿಂದ
ಆಡಳಿತಾತ್ಮಕ ನಿರ್ಧಾರಗಳ ಅನುಷ್ಠಾನದಲ್ಲಿ ಆರಂಭಿಕವಾಗಿ ಹಿನ್ನಡೆ ಅಥವಾ ವಿಳಂಬ ಆಗಿರೋದು ಕಾಣಿಸ್ತಾ ಇದೆ. ಹಿರಿಯ ಅಧಿಕಾರಿಯ ವರ್ಗ ಹಾಗೆ ನೂತನ ಮಂತ್ರಿಗಳ ನಡುವಿನ ಸಮನ್ವಯದ ಕೊರತೆ ಸ್ವಲ್ಪ ಪ್ರಮಾಣದಲ್ಲಿ ಎದುರಾಗ್ಬಿಟ್ಟಿದೆ ಈಗಾಗಲೇ. ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಗ್ಯಾರಂಟಿ ಹಾಗೆ ಜನಪ್ರಿಯ ಯೋಜನೆಗಳ ಅನುಷ್ಠಾನದಿಂದ ರಾಜ್ಯದ ಬೊಕ್ಕಸಕ್ಕೆ ಬಹಳಷ್ಟು ದೊಡ್ಡ ಹೊರೆಯಾಗಿ ಇದು ಪರಿಣಮಿಸ್ತಾ ಇದೆ. ಸಾಲದ ಹೊರೆ ತಗ್ಗಿಸೋದು ಹಾಗೆ ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸೋದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿರೋದು ಸತ್ಯ. ಹಾಗೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಶಿಸ್ತು ಕಾಯ್ದುಕೊಳ್ಳೋದು ಅನಿವಾರ್ಯವಾಗುತ್ತೆ. ಬಲಿಷ್ಠ ವಿರೋಧ ಪಕ್ಷಗಳಾದ ಡಿಎಂಕೆ ಹಾಗೆ ಎಐಎಡಿಎಂಕೆಗಳು ವಿಧಾನಸಭೆಯ ಒಳಗಡೆ ಹಾಗೆ ಹೊರಗಡೆ ಸರ್ಕಾರದ ಸಣ್ಣ ತಪ್ಪುಗಳನ್ನು ಕೂಡ ಹಿಗ್ಗಾಮುಗ್ಗ ಟೀಕೆ ಮಾಡೋದಕ್ಕೆ ಶುರು ಮಾಡಿವೆ. ಕಾನೂನು ಸುವ್ಯವಸ್ಥೆ ಹಾಗೆ ಯೋಜನೆಗಳ ವಿಳಂಬದ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ನಿರಂತರ ಪ್ರತಿಭಟನೆಗಳು ನಡೀತಾ ಇವೆ. 100 ದಿನಗಳ ಮಟ್ಟಿಗೆ ಹಣಕಾಸು ಹಾಗೆ ಆಡಳಿತಾತ್ಮಕ ಚೌಕಟ್ಟನ್ನು ಒದಗಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಆದರೆ ಕೇವಲ ಆದೇಶ ಹೊರಡಿಸೋದಷ್ಟೇ ಸಾಲದು. ವಿದ್ಯುತ್ ಬಿಲ್ಲಿಂಗ್ ಗೊಂದಲ ನಿವಾರಣೆ, ಸಿಂಗಪ್ಪೆಣ್ ಪಡೆಗೆ ತನಿಖಾಧಿಕಾರ ಕೊಡೋದು ಹಾಗೆ ಶಾಲಾ ಕಾಲೇಜುಗಳಲ್ಲಿ ಡ್ರಗ್ಸ್ ಜಾಲವನ್ನು ಬೇರು ಮಟ್ಟದಿಂದ ಮಟ್ಟ ಹಾಕೋ ನೈಜ ಕಾರ್ಯಾಚರಣೆ ಆಕ್ಟಿವ್ ಆದಾಗ ಮಾತ್ರ ಈ 100 ದಿನಗಳ ಯೋಜನೆಗಳು ಸಾರ್ಥಕತೆಯನ್ನು ಪಡೆಯುತ್ತವೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ನಟ ವಿಜಯ್ ಅವರ ಮೊದಲ 100 ದಿನಗಳ ಆಡಳಿತ ಉತ್ಸಾಹಭರಿತವಾಗಿ ಆರಂಭ ಪಡೆದುಕೊಂಡಿದೆ. ಜೊತೆಗೆ ಹೊಸ ಭರವಸೆಗಳನ್ನು ಕೂಡ ಕೊಟ್ಟಿದೆ. ಭ್ರಷ್ಟಾಚಾರ ನಿಗ್ರಹ ಹಾಗೆ ಅಭಿವೃದ್ಧಿಪರ ನೀತಿಗಳು ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ರೂ ಆಡಳಿತದ ಮೇಲಿನ ಹಿಡಿತ, ಆರ್ಥಿಕ ಸವಾಲುಗಳ ನಿರ್ವಹಣೆ ಮತ್ತು ರಾಜಕೀಯ ತಂತ್ರಗಾರಿಕೆಯನ್ನ ಮುಂದಿನ ದಿನಗಳಲ್ಲಿ ಹೇಗೆ ನಿರ್ವಹಿಸ್ತಾರೆ ಅನ್ನೋದ್ರ ಮೇಲೆ ವಿಜಯ್ ಸರ್ಕಾರದ ಭವಿಷ್ಯ ನಿಂತಿದೆ ಅಂತ ಹೇಳಬಹುದು. ಈಗ ಮೇನ್ ಪಾಯಿಂಟಿಗೆ ಬರೋದಾದ್ರೆ, ತಮಿಳುನಾಡಿನಲ್ಲಿ 100 ದಿನಗಳ ಆಡಳಿತ ಹಾಗೆ ಪ್ರಚಾರದ ಸುದ್ದಿ ಒಂದು ಕಡೆಯಾದರೆ, ಕರ್ನಾಟಕದ ದೃಶ್ಯ ಮಾಧ್ಯಮಗಳಲ್ಲಿ, ಪ್ರಮುಖ ದಿನಪತ್ರಿಕೆಗಳಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಕೆ ಪಕ್ಷದ ಸಾಧನೆಗಳ ಬಗ್ಗೆ ಜಾಹೀರಾತುಗಳು ಏಕಾಏಕಿ ಪ್ರತ್ಯಕ್ಷವಾಗ್ತಾ ಇರೋದು ಯಾಕೆ? ಬೆಂಗಳೂರು, ಮೈಸೂರು, ಕೋಲಾರ ಹಾಗೆ ಕೆಜಿಎಫ್ನಂತಹ ಭಾಗಗಳಲ್ಲಿ ತಮಿಳು ಮಾತನಾಡೋ ಬೃಹತ್ ಜನಸಂಖ್ಯೆ ಇದೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಸುಮಾರು 15%ನಿಂದ 18%ನಷ್ಟು ತಮಿಳು ಭಾಷಿಕರಿದ್ದಾರೆ. ಕರ್ನಾಟಕದ ಪ್ರಮುಖ ಸುದ್ದಿವಾಹಿನಿಗಳಲ್ಲಿ ಟಿವಿಕೆ ಜಾಹೀರಾತುಗಳನ್ನು ಕೊಡೋ ಮೂಲಕ ವಿಜಯ್ ಅವರು ನೇರವಾಗಿ ಬೆಂಗಳೂರಿನಲ್ಲಿರೋ ತಮಿಳು ಮೂಲದ ಮತದಾರರನ್ನು ತಲುಪೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈ ಜಾಹೀರಾತುಗಳು ಕೇವಲ ತಮಿಳುನಾಡಿನ ಸಾಧನೆಯನ್ನು ಹೊಗಳೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇವುಗಳ ಹಿಂದೆ ಅತ್ಯಂತ ಚಾಣಾಕ್ಷ ರಾಜಕೀಯ ತಂತ್ರಗಾರಿಕೆ ಅಡಗಿದೆ. ಅದೇನೆಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಅಂದರೆ GBA ಎಲೆಕ್ಷನ್. ಬೆಂಗಳೂರು ಈಗ ಕೇವಲ ಕರ್ನಾಟಕದ ರಾಜಧಾನಿಯಾಗಿ ಉಳ್ಕೊಂಡಿಲ್ಲ, ಅದು ದಕ್ಷಿಣ ಭಾರತದ ಆರ್ಥಿಕ ಹಾಗೂ ರಾಜಕೀಯ ಕೊಂಡಿಯಂತೆ ಕೆಲಸ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ತಮಿಳು ಜನಸಂಖ್ಯೆಗೆ ತಮಿಳುನಾಡಿನ ರಾಜಕೀಯದ ಜೊತೆಗೆ ನಿರಂತರ ಸಂಪರ್ಕ ಇದೆ. ಅವರು ತಮಿಳುನಾಡಿನಲ್ಲಿ ತಮ್ಮ ಸ್ವಂತ ಊರುಗಳಲ್ಲಿ ಮತದಾನ ಮಾಡೋದಷ್ಟೇ ಅಲ್ಲ, ಬೆಂಗಳೂರಿನ ಸ್ಥಳೀಯ ರಾಜಕೀಯದಲ್ಲೂ ಪ್ರಭಾವಶಾಲಿ ನಿರ್ಣಾಯಕರಾಗಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಮರುಸಂಘಟಿಸಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅನ್ನೋ ವಿಶಾಲ ಸ್ವರೂಪ ನೀಡುವುದಕ್ಕೆ ಸರ್ಕಾರ ಈಗಾಗಲೇ ರೆಡಿಯಾಗಿದೆ. ಅಂದರೆ ಮುಂಬರುವ GBA ಚುನಾವಣೆಗಳು ಕೇವಲ ನಗರಸಭೆ ಚುನಾವಣೆಯಾಗಿ ಉಳ್ಕೊಳ್ಳದೆ ಸಣ್ಣ ಮಟ್ಟದ ವಿಧಾನಸಭೆ ಚುನಾವಣೆಯಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಇಂತಹ ಟೈಮ್ನಲ್ಲಿ ಟಿವಿಕೆ ಕರ್ನಾಟಕ ಮಾಧ್ಯಮಗಳನ್ನು ಬಳಸಿಕೊಳ್ಳೋದಕ್ಕೆ ಪ್ರಮುಖ ಕಾರಣಗಳೇನೇನು ಅನ್ನೋದಾದರೆ, ಗಡಿ ದಾಟಿದ ಪ್ರಭಾವ ಅಂತ. ಬೆಂಗಳೂರಿನಲ್ಲಿರುವಂತಹ ತಮಿಳು ಮತದಾರರು ತಮಿಳುನಾಡಿನಲ್ಲಿರೋ ತಮ್ಮ ಸಂಬಂಧಿಕರ ಹಾಗೆ ಕುಟುಂಬಗಳ ಮತಗಳ ಮೇಲೂ ಕೂಡ ಪ್ರಭಾವ ಉಂಟು ಮಾಡ್ತಾರೆ. ಬೆಂಗಳೂರಿನ ಮಾಧ್ಯಮಗಳಲ್ಲಿ ಟಿವಿಕೆ ಬ್ರ್ಯಾಂಡ್ ಕ್ರಿಯೇಟ್ ಆದರೆ ಅದು ತಮಿಳುನಾಡಿನ ಗಡಿ ಜಿಲ್ಲೆಗಳಾದ ಕೃಷ್ಣಗಿರಿ, ಧರ್ಮಪುರಿ, ವೆಲ್ಲೂರು ಹಾಗೆ ತಿರುಪತ್ತೂರಿನಲ್ಲಿ ನೇರ ಧನಾತ್ಮಕ ಪರಿಣಾಮ ಬೀರುತ್ತೆ. ಇನ್ನು ರಾಜಕೀಯ ನೆಲೆಯ ವಿಸ್ತರಣೆ ಅಂತ ಬಂದಾಗ, ವಿಜಯ್ ಅವರು ಕೇವಲ ತಮಿಳುನಾಡಿಗೆ ಸೀಮಿತ ಆಗದೆ ದಕ್ಷಿಣ ಭಾರತದಾದ್ಯಂತ ತಮ್ಮ ಆಕರ್ಷಣೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ಬಯಸಿದ್ದಾರೆ. ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೆ ಕರ್ನಾಟಕದಲ್ಲಿರೋ ತಮಿಳು ಸಮುದಾಯಗಳನ್ನು ಸಂಘಟಿಸೋದು ಅವರ ಸುದೀರ್ಘ ರಾಜಕೀಯ ಯೋಜನೆಯ ಭಾಗ ಅಂತ ಹೇಳ್ಬೋದು. ಇನ್ನು GBA ಚುನಾವಣೆಯಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷ ಬೆಂಬಲ ಅನ್ನೋ ವಿಷಯಕ್ಕೆ ಬರೋದಾದ್ರೆ, ಟಿವಿಕೆ ಪಕ್ಷ GBA ಚುನಾವಣೆಯಲ್ಲಿ ನೇರವಾಗಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುತ್ತಾ ಅಥವಾ ಸ್ಥಳೀಯ ತಮಿಳು ಸಂಘಟನೆಗಳು ಮತ್ತು ಕನ್ನಡಿಗರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸ್ವತಂತ್ರ ಅಭ್ಯರ್ಥಿಗಳನ್ನು ಬೆಂಬಲಿಸುತ್ತಾ ಅನ್ನೋದು ಇನ್ನೂ ಅಷ್ಟೊಂದು ಕ್ಲಾರಿಟಿ ಸಿಕ್ಕಿಲ್ಲ. ಆದರೆ ತನ್ನ ಜಾಹೀರಾತುಗಳ ಮೂಲಕ ವಿಜಯ್ ಅನ್ನೋ ಹೆಸರನ್ನ ಬೆಂಗಳೂರಿನ ಪ್ರತಿಯೊಂದು ಗಲ್ಲಿಯಲ್ಲೂ ರಾಜಕೀಯ ಶಕ್ತಿಯಾಗಿ ಸ್ಥಾಪನೆ ಮಾಡೋದು ಈ ತಂತ್ರದ ಮುಖ್ಯ ಉದ್ದೇಶ. ಕರ್ನಾಟಕದ ಮಾಧ್ಯಮಗಳಲ್ಲಿ ಪ್ರಚಾರ ಕೊಟ್ಟು GBA ಚುನಾವಣೆ ಮೇಲೆ ಕಣ್ಣಿಟ್ಟಿರುವಂತಹ ಟಿವಿಕೆ ಪಕ್ಷದ ಈ ರಾಜಕೀಯ ತಂತ್ರದ ಪ್ಲಸ್ ಅಂಶಗಳೇನೇನು ಅಂತ ಹೇಳೋದಾದ್ರೆ, ಬೃಹತ್ ಮತ ಬ್ಯಾಂಕ್ ಕ್ರೋಢೀಕರಣ ಅಂತ.
ಬೆಂಗಳೂರಿನ ಗಾಂಧಿನಗರ, ಶಾಂತಿನಗರ, ಸಿ.ವಿ. ರಾಮನ್ ನಗರ, ಹೆಬ್ಬಾಳ, ಪುಲಕೇಶಿ ನಗರ ಹಾಗೆ ಮಹದೇವಪುರದಂತಹ ಕ್ಷೇತ್ರಗಳಲ್ಲಿ ತಮಿಳು ಮತದಾರರು ಗೆಲುವು ಸೋಲನ್ನ ನಿರ್ಧರಿಸೋ ಶಕ್ತಿಯಾಗಿದ್ದಾರೆ. ಟಿವಿಕೆ ಜಾಹೀರಾತುಗಳು ಈ ಮತದಾರರನ್ನ ಒಂದೇ ಸೂರಿನ ಅಡಿ ತರುವುದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಯುವ ಜನರ ಹಾಗೆ ಅಭಿಮಾನಿಗಳ ಬೆಂಬಲ ಕೂಡ ಸಿಗುತ್ತೆ. ವಿಜಯ್ ಅವರಿಗೆ ಕರ್ನಾಟಕದಲ್ಲೂ ಬೃಹತ್ ಅಭಿಮಾನಿ ಬಳಗ ಇದೆ. ಸಿನಿಮಾ ಅಭಿಮಾನಿ ಸಂಘಗಳನ್ನ ರಾಜಕೀಯ ಕಾರ್ಯಕರ್ತರ ಪಡೆಯನ್ನಾಗಿ ಪರಿವರ್ತಿಸುವುದಕ್ಕೆ ಈ ಪ್ರಚಾರ ಪ್ರೇರಣೆ ಕೊಡುತ್ತೆ. ಬ್ರ್ಯಾಂಡ್ ವಿಜಯ್ ಸ್ಥಾಪನೆಯಾಗುತ್ತೆ. ಹಾಗೆ ಈಗಾಗಲೇ ವರದಿಯಾಗಿರೋ ಹಾಗೆ 100 ದಿನಗಳ ಅಭಿವೃದ್ಧಿ, 67,542 ಕೋಟಿ ಹೂಡಿಕೆ, ಮಹಿಳಾ ಸುರಕ್ಷತೆಯಂತಹ ವಿಷಯಗಳನ್ನು ಪ್ರಚಾರ ಮಾಡೋದ್ರಿಂದ ವಿಜಯ್ ಕೇವಲ ನಟನಾಗಿರದೆ ಒಬ್ಬ ಪರಿಪಕ್ವ ರಾಜಕಾರಣಿ ಅನ್ನೋ ಪಾಸಿಟಿವ್ ಇಮೇಜ್ ಕ್ರಿಯೇಟ್ ಆಗುತ್ತೆ. ಇನ್ನು ಕರ್ನಾಟಕ ಹಾಗೆ ತಮಿಳುನಾಡಿನ ಮಧ್ಯೆ ಕೊಂಡಿ ಅಂತ ಬಂದಾಗ ಎರಡೂ ರಾಜ್ಯಗಳ ನಡುವಿನ ಆರ್ಥಿಕ ಹಾಗೆ ಸಾಂಸ್ಕೃತಿಕ ಬಾಂಧವ್ಯವನ್ನು ಬಳಸಿಕೊಂಡು ತನ್ನ ರಾಜಕೀಯ ತೂಕವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಟಿವಿಕೆಗೆ ಇದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಆದರೆ ರಾಜಕೀಯದಲ್ಲಿ ಪ್ರತಿಯೊಂದು ನಾಣ್ಯಕ್ಕೂ ಇನ್ನೊಂದು ಮುಖ ಇದ್ದೇ ಇರುತ್ತಲ್ವಾ. ಟಿವಿಕೆ ಕರ್ನಾಟಕದಲ್ಲಿ ಪ್ರಚಾರ ನಡೆಸಿ ಜಿಬಿಎ ಚುನಾವಣೆಯಲ್ಲಿ ಪ್ರಭಾವ ಬೀರೋದಕ್ಕೆ ಹೊರಟಿರೋದಕ್ಕೆ ಕೆಲವು ಮೈನಸ್ ಪಾಯಿಂಟ್ಗಳು ಕೂಡ ಇದ್ದೇ ಇರುತ್ತೆ, ಒಂದಷ್ಟು ಸವಾಲು ಕೂಡ ಇರುತ್ತೆ. ಸ್ಥಳೀಯ ಕನ್ನಡಿಗರ ಹಾಗೆ ಕನ್ನಡ ಸಂಘಟನೆಗಳ ಆಕ್ಷೇಪ ಸಹಜವಾಗೇ ಆಗುತ್ತೆ. ಕರ್ನಾಟಕ ಸ್ಥಳೀಯ ರಾಜಕೀಯದಲ್ಲಿ ತಮಿಳುನಾಡಿನ ಪ್ರಾದೇಶಿಕ ಪಕ್ಷವೊಂದು ಜಾಹೀರಾತು ಕೊಟ್ಟು ಪ್ರಭಾವ ಬೀರೋದಕ್ಕೆ ಟ್ರೈ ಮಾಡಿದರೆ ಅದನ್ನು ಕನ್ನಡಪರ ಸಂಘಟನೆಗಳು ಹಾಗೆ ಸ್ಥಳೀಯ ನಾಯಕರು ಕರ್ನಾಟಕ ರಾಜಕೀಯದಲ್ಲಿ ನೆರೆ ರಾಜ್ಯದ ಹಸ್ತಕ್ಷೇಪ ಅಂತ ಬಿಂಬಿಸೋ ಅಪಾಯ ಅಂತೂ ಇರುತ್ತೆ. ಇದು ಕಾವೇರಿ ನೀರು ಅಥವಾ ಗಡಿ ವಿವಾದಗಳಂತಹ ಸೂಕ್ಷ್ಮ ಸಮಯದಲ್ಲಿ ಭಾಷಿಕ ಸಂಘರ್ಷಕ್ಕೆ ದಾರಿ ಮಾಡಿಕೊಡಬಹುದು. ಇನ್ನು ಕರ್ನಾಟಕದ ಪ್ರಮುಖ ಪಕ್ಷಗಳ ವಿರೋಧ ಇದ್ದೇ ಇರುತ್ತೆ. ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್, ಪ್ರತಿಪಕ್ಷಗಳಾದ ಬಿಜೆಪಿ ಹಾಗೆ ಜೆಡಿಎಸ್, ಈ 3 ಪಕ್ಷಗಳು ಬೆಂಗಳೂರಿನಲ್ಲಿ ಬಲವಾದ ನೆಲೆಯನ್ನ ಇಟ್ಕೊಂಡಿವೆ. ಟಿವಿಕೆಯ ಈ ಹೊಸ ತಂತ್ರವನ್ನ ಆ ಪಕ್ಷಗಳು ಸುಲಭವಾಗಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಟಿವಿಕೆಗೆ ಸಿಗೋ ಮತಗಳು ಕಾಂಗ್ರೆಸ್ ಅಥವಾ ಬಿಜೆಪಿಯ ಸಾಂಪ್ರದಾಯಿಕ ತಮಿಳು ಮತ ಬ್ಯಾಂಕ್ಗೆ ಕನ್ನ ಹಾಕೋದ್ರಿಂದ ಅವರು ಟಿವಿಕೆ ವಿರುದ್ಧ ಕಠಿಣ ರಾಜಕೀಯ ದಾಳಿ ನಡೆಸಬಹುದು. ಇನ್ನು ಸಂಘಟನಾತ್ಮಕ ಕೊರತೆ ಇದ್ದೇ ಇರುತ್ತೆ. ಮಾಧ್ಯಮಗಳಲ್ಲಿ ಜಾಹೀರಾತು ಕೊಡೋದು ಸುಲಭ, ಆದರೆ ಬೆಂಗಳೂರಿನ ವಾರ್ಡ್ ಹಂತದಲ್ಲಿ ಪಕ್ಷದ ತಳಮಟ್ಟದ ಸಂಘಟನೆ ಇಲ್ಲದೆ ಇದ್ರೆ ಆ ಜಾಹೀರಾತುಗಳು ಮತಗಳಾಗಿ ಕನ್ವರ್ಟ್ ಆಗೋದು ತುಂಬಾನೇ ಕಷ್ಟ. ವಿಷಯಾಂತರದ ಅಪಾಯ ಅಂದ್ರೆ ಇನ್ನು ತಮಿಳುನಾಡಿನಲ್ಲೇ ಕಂಪ್ಲೀಟ್ ಆಗಿ ನೆಲೆ ಕಂಡುಕೊಳ್ಳೋದಕ್ಕೂ ಮುಂಚೆನೆ ನೆರೆಯ ರಾಜ್ಯದ ಚುನಾವಣೆಗಳತ್ತ ಗಮನ ಹರಿಸಿದ್ರೆ ವಿಜಯ್ ತಮ್ಮದೇ ರಾಜ್ಯದ ಆಡಳಿತ ಮತ್ತು ಸಂಘಟನೆಯನ್ನ ಬಿಟ್ಟು ಬೇರೆ ಕಡೆ ಗಮನ ಹರಿಸ್ತಿದ್ದಾರೆ ಅನ್ನೋ ವಿಮರ್ಶೆ ತಮಿಳುನಾಡಿನ ವಿರೋಧ ಪಕ್ಷಗಳಿಂದ ಕೇಳಿಬರಬಹುದು. ಸೊ ಒಟ್ಟಾರೆ ಹೇಳೋದಾದ್ರೆ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ರಾಜಕೀಯದಲ್ಲಿ ಅತ್ಯಂತ ದೂರದೃಷ್ಟಿಯ ಮತ್ತು ಸಾಹಸಮಯ ಹೆಜ್ಜೆಗಳನ್ನು ಇಡ್ತಾ ಇದೆ. 100 ದಿನಗಳ ವರದಿ ಸ್ಪಷ್ಟಪಡಿಸೋ ಹಾಗೆ ತಮಿಳುನಾಡಿನಲ್ಲಿ ಹೂಡಿಕೆ, ಮೂಲಸೌಕರ್ಯ, ಮಹಿಳಾ ಭದ್ರತೆ ಹಾಗೆ ಸಮಾಜ ಕಲ್ಯಾಣ ಯೋಜನೆಗಳ ಮೂಲಕ ತನ್ನ ಆಡಳಿತದ ಗಟ್ಟಿತನವನ್ನು ಸಾಬೀತುಪಡಿಸಿಕೊಳ್ಳೋದಕ್ಕೆ ಹೊರಟಿರೋ ಟಿವಿಕೆ ಈಗ ಕರ್ನಾಟಕದ ಮಾಧ್ಯಮಗಳ ಮೂಲಕ ಬೆಂಗಳೂರಿನ ಜಿಬಿಎ ಚುನಾವಣೆ ಮೇಲೂ ಕೂಡ ಕಣ್ಣಿಟ್ಟಿದೆ ಅನ್ನೋದು ಕಾಣಿಸ್ತಾ ಇದೆ. ಇದು ದಕ್ಷಿಣ ಭಾರತದ ರಾಜಕೀಯದಲ್ಲಿ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯುತ್ತಾ ಅಥವಾ ಭಾಷಿಕ ಹಾಗೆ ಪ್ರಾದೇಶಿಕ ರಾಜಕೀಯದ ಸವಾಲುಗಳಿಗೆ ಸಿಕ್ಕಾಕೊಂಡು ಹಿನ್ನಡೆ ಅನುಭವಿಸುತ್ತಾ ಬೆಂಗಳೂರಿನ ತಮಿಳು ಮತದಾರರು ಹಾಗೆ ಕರ್ನಾಟಕದ ರಾಜಕೀಯ ವಲಯ ಈ ತಂತ್ರವನ್ನ ಯಾವ ರೀತಿ ಸ್ವೀಕರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸೊ ನಿಮ್ಮ ಅನಿಸಿಕೆಯಲ್ಲಿ ನೆರೆ ರಾಜ್ಯದ ಪಕ್ಷವೊಂದು ಕರ್ನಾಟಕದ ಮಾಧ್ಯಮಗಳಲ್ಲಿ ಪ್ರಚಾರ ಕೊಟ್ಟು ಲೋಕಲ್ ಎಲೆಕ್ಷನ್ಗೆ ತಂತ್ರ ರೂಪಿಸ್ತಾ ಇರೋದು ಸರಿನಾ, ಅಥವಾ ವಿಜಯ್ ಅವರ ರಾಜಕೀಯಕ್ಕೆ ಇದು ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ? ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.